ಸರಸ್ವತಿಯ ಬಗ್ಗೆ ನಮಗೆ ಕನಿಕರವಿದೆ. ಆಕೆಗೆ ಆಘಾತವಾಗಿರುವುದು ನಿಜ. ಆಕೆ ಪೂರ್ವಾಶ್ರಮದ ವೆಂಕಟನಾಥನ ಅತ್ಯಾಪ್ತ ಮಡದಿಯಾಗಿದ್ದಳು. ಪತಿಯ ಬಗ್ಗೆ ಅತ್ಯಂತ ಹೆಚ್ಚು ಪ್ರೀತಿಯನ್ನು ಹೊಂದಿದ್ದವಳು. ಆತನ ಕಷ್ಟ ಸುಖಗಳಲ್ಲಿ ಹೆಗಲು ಕೊಟ್ಟವಳು. ಆಕೆಗೆ ನೋವಾಗುವುದು ಅತಿಶಯೋಕ್ತಿಯೇ ಅಲ್ಲ. ಗುರುಗಳೇ, ಕ್ಷಮಿಸಬೇಕು. ನಮಗಾದರೂ ತಿಳಿಸಿದ್ದರೆ ಆಕೆಯನ್ನ ಒಪ್ಪಿಸುವ ಪ್ರಯತ್ನವನ್ನಾದರೂ ಮಾಡುತ್ತಿದ್ದೆವು. ಆಚಾರ್ಯರೇ, ಕೆಲವು ಸಂದರ್ಭಗಳಲ್ಲಿ ಲೋಕದ ಹಿತಕ್ಕಾಗಿ ಕಠಿಣವಾದಂತಹ ನಿಲುವುಗಳನ್ನು ತಾಳಬೇಕಾಗುತ್ತದೆ. ನಮಗೆ ತಿಳಿದ ಮಟ್ಟಿಗೆ ಈ ವಿಚಾರದಲ್ಲಿ ಸರಸ್ವತಿಯನ್ನು ಒಪ್ಪಿಸುವುದು ಸಾಧ್ಯವೇ ಇರಲಿಲ್ಲ. ಹಾಗೆಂದು ಅವರ ಸನ್ಯಾಸ ದೀಕ್ಷೆಯನ್ನು ಬಿಡುವಂತೆಯೂ ಇರಲಿಲ್ಲ. ಮತ್ತೊಂದು ವಿಷಯ, ವೆಂಕಟನಾಥನ ಕನಸಿನಲ್ಲಿ ಸಾಕ್ಷಾತ್ ವಾಗ್ದೇವಿಯೇ ಬಂದು ಅಪ್ಪಣೆ ಮಾಡಿ ಹೋಗಿದ್ದಾಳೆ. ಆಕೆಯ ಆಜ್ಞೆಯನ್ನು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ನಿಮಗೆ ತಿಳಿಯದ ರಹಸ್ಯ ಹೊಂದಿದೆ. ಪೂರ್ವಾಶ್ರಮದ ವೆಂಕಟನಾಥರು ಗೋಪಿಕಾಂಬ ತಿಮ್ಮಣ್ಣ ಭಟ್ಟರ ಉದರದಲ್ಲಿ ಜನಿಸಿರುವುದೇ ಲೋಕ ಕಲ್ಯಾಣಾರ್ಥವಾಗಿ. ಅವರ ಮಗನೆಂಬುದು ಕೇವಲ ನೆಪ ಮಾತ್ರವಾಗಿತ್ತು. ಈ ಸತ್ಯ ತಿಮ್ಮಣ್ಣ ಭಟ್ಟರಿಗೆ ಆಗಲೇ ತಿಳಿದಿತ್ತು. ನಾವೆಲ್ಲರೂ ನೆಪ ಮಾತ್ರ. ಅವನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕೆಂಬುದು ದೈವ ಸಂಕಲ್ಪ. ಗುರುಗಳೇ, ದಯಮಾಡಿ ಕ್ಷಮಿಸಿ. ಇಷ್ಟೆಲ್ಲ ತಿಳಿದಿರುವ ತ್ರಿಕಾಲ ಜ್ಞಾನಿಗಳು ತಾವು. ಅವರು ಮದುವೆ ಆಗದಂತೆ ತಡೆಯಬಹುದಿತ್ತಲ್ಲ ಗುರುಗಳೇ. ಮಗಳೇ, ಅದು ಕೂಡ ದೈವ ಸಂಕಲ್ಪವೇ. ಮುಂದೆ ರಾಘವೇಂದ್ರ ತೀರ್ಥರು ಕೋಟ್ಯಾಂತರ ಕುಟುಂಬಗಳ ಕಣ್ಣೀರು ಒರೆಸಬೇಕಾದರೆ ಅವರು ಪ್ರೇಮ ಸಮುದ್ರದ ಆಳದಲ್ಲಿ ಮುಳುಗಿ ಏಳಲೇಬೇಕಿತ್ತು. ಆ ಪ್ರೇಮ ಸಮುದ್ರವೇ ಸರಸ್ವತಿ ಎಂಬ ಸಾಧ್ವಿ. ಆಕೆಯ ಜನ್ಮವೂ ಕೂಡ ದೈವ ಸಂಕಲ್ಪವೇ. ಒಂದು ಪವಿತ್ರವಾದ ದೇವಸ್ಥಾನ ನಿರ್ಮಾಣವಾಗಬೇಕಾದರೆ ಅಲ್ಲಿ ನೂರಾರು ಶಿಲ್ಪಿಗಳ ಪರಿಶ್ರಮವಿರುತ್ತದೆ. ಹಾಗೆ ರಾಘವೇಂದ್ರ ತೀರ್ಥರೆಂಬ ದೇವಸ್ಥಾನದ ನಿರ್ಮಾಣದಲ್ಲಿ ತಿಮ್ಮಣ್ಣ ಭಟ್ಟರು, ಗೋಪಿಕಾಂಬ, ಸರಸ್ವತಿ, ನೀವು, ನಾವು, ವಿಜಯೇಂದ್ರ ತೀರ್ಥ ಗುರುಗಳು ಎಲ್ಲರೂ ಶಿಲ್ಪಿಗಳು.